ಸ್ನೇಹಿತರೆ ನೋಡಿ ಹೋಗುವ ನಾವು ಈಗ ಕೆಲಿಂಜ ತಲುಪಿದೆವು. ಕೆಲಿಂಜ ತಲುಪಿದ ಹಾಗೆ ದುರ್ಗಾ ಪರಮೇಶ್ವರಿ ಅಮ್ಮನವರ ಉಳ್ಳಾಲ್ತಿ ಅಮ್ಮನವರ ಒಂದು ಕಟ್ಟೆಗೆ ಬಂದು ಕಟ್ಟೆಗೆ ನಮಸ್ಕಾರ ಮಾಡಿ ನಾವು ಯಾವಾಗ್ಲೂ ಚಲಿಸುವಂತದ್ದು. ಬೆಲ್ಟ್ ಆಗ್ಲಿಲ್ವಾ? ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾವು ನಮ್ಮ ಫೋಟೋಗ್ರಾಫರ್ ಅಸೋಸಿಯೇಷನ್ ಇಂದ ಒಂದು ಕುಟುಂಬ ಸಮ್ಮೇಳನ ಉಂಟು. ಹಾಗೆ ನಾವು ಸ್ಟುಡಿಯೋದವರೆಲ್ಲ ಉಡುಪಿ ಹಾಗೂ ದಕ್ಷಿಣ ಕನ್ನಡದವರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ಕುಟುಂಬ ಸಮ್ಮೇಳನ ಸುಲ್ತಾನ್ ಬತ್ತೇರಿಯಲ್ಲಿ. ಹಾಗೆ ನೋಡಿ ಜಮಂಡ್ರಿದ್ದಾರೆ. ಹಾಗೆ ನಮ್ಮ ಶ್ಲೋಕ್ ಪುಟ್ಟ ಹಾಯ್ ಮಾಡು ಮಗ. ಹಾಯ್. ನಮ್ಮ ತನುಷಾ ಗೌಡ ಹಾಯ್. ನೋಡಿ ಹಾಗೆ ಬನ್ನಿ ಸ್ನೇಹಿತರೆ, ನೀವು ಕೂಡ ಹೋಗುವ, ಬನ್ನಿ ನೀವು ಕೂಡ ಹೋಗುವ, ಎಂಜಾಯ್ ಮಾಡಿಕೊಂಡು ಬರುವ. ಎಂತ ಎಲ್ಲ ಉಂಟು ಅಂತ ನೋಡುವ ನಾವು ಕೂಡ. ನಾನು ಫಸ್ಟ್ ಟೈಮ್ ಅಲ್ಲಿ ಹೋಗ್ತಾ ಇದ್ದೇನೆ. ಸ್ಲೋಕ್ ಹೋಗಿದ್ದಾನಂತೆ. ತನುಷ್ ಹೋಗಿದ್ಯಾ? ಇಲ್ಲ ಫಸ್ಟ್ ಟೈಮ್. ನಾನು ಮತ್ತು ತನಿಷಾ ಫಸ್ಟ್ ಟೈಮ್ ಹೋಗುದು. ಸ್ಲೋಕ್ ಹೋಗಿದ್ದಾನೆ. ಹಾಗಾದ್ರೆ ನಮಗೆ ದಾರಿ ಹೇಳಿ ಅನು ಸ್ಲೋಕ್ ಅಲ್ಲ, ಸ್ಲೋಕ್ ದಾರಿ ಹೇಳಿವಿ ಅಲ್ಲ ಮಗ. ನಮ್ಮ ಶಿಲ್ಪಿ ಸ್ಟುಡಿಯೋದವರು ಸಹ ಹೋಗ್ತಾ ಅಲ್ಲಿ ಬರ್ತಾ ಇದ್ದಾರೆ. ನಾವು ಜೊತೆಯಲ್ಲಿ ಹೋಗ್ತಾ ಇದ್ದೇವೆ. ಅಂಕಲ್ ಪೆಟ್ರೋಲಿಗೆ ನಾವು ಬೆಳಿಗ್ಗೆ ಹತ್ತಿಗೆ ಮನೇಲಿ ಒಂದು ಗಮ್ಮತ್ತಿತ್ತು. ತನುಷಾ ಬೇಗ ಬೇಗ ತಿಂದುಕೊಂಡು ಬಂದದ್ದು. ಪೂರ್ತಿ ತಿನ್ಲಿಕ್ಕೆ ಆಗ್ಲಿಲ್ಲ ಅಂತ ನಂಗೆ ಅದು ವೆಚ್ಚ ಆಯ್ತು. ಅರ್ಧಂಬರ್ಧ ತಿಂದುಕೊಂಡು ಬಂದದ್ದು. ಹಾಗೆ ಅಲ್ಲ ಶ್ಲೋಕ, ಸುಮಾರು ಐಟಮ್ ಬಾಕಿ ಆಯ್ತಲ್ಲ ನಮ್ಮದು. ಹಾಗೆ ತಿಂದುಕೊಂಡು ಬಂದು ಹಾಗೆ ರಾಬಕ್ಕ ಹೊರಟು ಬಂದದ್ದು. ಅಷ್ಟೊತ್ತಿಗೆ ತನುಷಾ ಕೂಡ ಬಂದ್ಲು. ಹಾಗೆ ಹೋಗುವ 4 ಗಂಟೆಗೆ ಬೋಟಿಂಗ್, 4 ರಿಂದ 5 ಬೋಟಿಂಗ್. ಮತ್ತೆ ಎಂತೆಂತ ಪ್ರೋಗ್ರಾಮ್ ಏನೆಂತ ಅಂತ ಗೊತ್ತಿಲ್ಲ. ನೀವು ಕೂಡ ಬನ್ನಿ ಹೋಗುವ. 5-6ರಿಂದ ಸ್ಟೇಜ್ ಪ್ರೋಗ್ರಾಮು, ಪರ್ಫಾರ್ಮೆನ್ಸ್ ಕೊಡ್ಬೋದು ಮಕ್ಕಳೆಲ್ಲ. ಮತ್ತೆ ಗೇಮ್ಸ್ ಉಂಟು. 6ರಿಂದ ಮತ್ತೆ ಫಂಕ್ಷನ್ ಇದೆ. ಸ್ನೇಹಿತರೆ, ಈ ಕಾರ್ಯಕ್ರಮವನ್ನು ನಮ್ಮ SKPAಯ ವಿವಿಧೋದ್ದೇಶ ಸಹಕಾರಿ ಸಂಘ ಇದರ ದಶಮಾನೋತ್ಸವದ ಸಂಭ್ರಮದ ಅಂಗವಾಗಿ ನಡೆಸಿದಂಥ ಒಂದು ಕಾರ್ಯಕ್ರಮ. ಇದಕ್ಕಾಗಿ ನಮ್ಮ ಬ್ಯಾಂಕಿನಿಂದ 5 ಪೈಸೆಯನ್ನು ಕೂಡ ಖರ್ಚು ಮಾಡಲಿಲ್ಲ. ಇದರ ಖರ್ಚು ವೆಚ್ಚವನ್ನು ಪ್ರಾಯೋಜಕತ್ವದಿಂದ ನಡೆಸಿರುವಂಥ ಒಂದು ಕುಟುಂಬ ಸಮ್ಮೇಳನ. ಸ್ನೇಹಿತರೆ, ಸರಿಯಾಗಿ 4 ಗಂಟೆಗೆ ನಾವು ಕುಟುಂಬ ಸಮ್ಮೇಳನ ನಡೆಯುವಂಥ ಪ್ಲೇಸನ್ನು ಕೂಡ ರೀಚ್ ಆದ್ವಿ. ಹಾಗೆ ತುಂಬ ಜನ ಬಂದು ಸೇರಿದ್ದಾರೆ ಕೂಡ. ಹಾಗೆ ನಾವು ಕೂಡ ಇಲ್ಲಿ ಬಂದು ಇದರ ಎದುರುಗಡೆ ಒಂದು ಫೋಟೋವನ್ನು ಕ್ಲಿಕ್ ಮಾಡುವಂಥ ನಾವು ಮತ್ತು ಶಿಲ್ಪಿ ಸ್ಟುಡಿಯೋದವರ ಫ್ಯಾಮಿಲಿ ಕೂಡ ನಿಂತುಕೊಂಡು ಫೋಟೋನೆಲ್ಲ ಕ್ಲಿಕ್ ಮಾಡಿ ಒಳಗೆ ಬಂದ್ವಿ. ಹಾಗೆ ಇಲ್ಲಿ ಬ್ಯಾಂಕಿನ ಸಿಬ್ಬಂದಿಗಳೆಲ್ಲ ಸ್ಟುಡಿಯೋದವರ ಹೆಸರನ್ನೆಲ್ಲ ಇಲ್ಲಿ ರಿಜಿಸ್ಟರ್ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ಮುಂದೆ ಹೋಗಿ ನೋಡಿದ್ವಿ ಏನೆಲ್ಲ ಆಗ್ತಾ ಉಂಟು ಅಂತ. ನಾನು ಕೂಡ ಮುಂದೆ ಹೋಗಿ ಅಲ್ಲಿ ನೋಡಿದೆ. ಹಾಗೆ ಇಲ್ಲಿ ಬ್ಯಾಜನ್ನು ಕೂಡ ಬಂದವರಿಗೆಲ್ಲ ಬ್ಯಾಜನ್ನು ಕೂಡ ಕೊಡ್ತಾಯಿದ್ರು. ಹಾಗೆ ನಾವು ಕೂಡ ಬ್ಯಾಜನ್ನು ತೆಕ್ಕೊಂಡು ಎಲ್ಲ ಹಾಕಿ ಪಿನ್ನಲ್ಲಿ ಹಾಕಿಕೊಂಡೆವು. ಹಾಗೆ ತನುಷಾ ಕೂಡ ಹಾಕಿ ನಾವೆಲ್ಲ ಹಾಕಿಕೊಂಡು ಶಿಲ್ಪಿ ಸ್ಟುಡಿಯೋದರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ನಿಂತು ಒಂದು ವ್ಲಾಗಿಗೆ ಸಹ ಫೋಟೋ ಆಯಿತು. ಹಾಗೆ ವಿಡಿಯೋ ಆಯಿತು, ಹಾಗೆ ಫೋಟೋ ಕೂಡ ಆಯಿತು ಅಂತ ನಾವು 2 ಫ್ಯಾಮಿಲಿಗಳು ನಿಂತುಕೊಂಡು ಫೋಟೋವನ್ನು ಕೂಡ ಕ್ಲಿಕ್ ಮಾಡಿದೆವು. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ಒಂದು ಫ್ಯಾಮಿಲಿ. ಹಾಗಾದರೆ ಬನ್ನಿ ಮುಂದೆ ಹೋಗುವ, ಏನೆಲ್ಲ ಉಂಟು ಅಂತ ನೋಡಿಕೊಂಡು ಬರುವ. ಹಾಗೆ ಮುಂದೆ ಬಂದರೆ ಇಲ್ಲಿ ಪುದೀನ ಮತ್ತು ಲೈಮ್ ಜ್ಯೂಸ್ ಇತ್ತು. ತುಂಬ ಒಳ್ಳೆಯದಂದರೆ ಸೂಪರಾಗಿತ್ತು. ಹಾಗೆ ನಾನು ಕುಡಿದೆ. ಹಾಗೆ ಸ್ಲೋಕ್ ಬೇಡ ಅಂತ ಹೇಳಿದ್ರು. ಒತ್ತಾಯ ಮಾಡಿ ಅವನಿಗೂ ಕೂಡ ಕುಡಿಸಿದ್ರೆ ಅವನಿಗೂ ಕೂಡ ತುಂಬ ಇಷ್ಟ ಆಯಿತು ಜ್ಯೂಸು. ಅಷ್ಟೊತ್ತಿಗೆ ಅಲ್ಲಿ ಅನೌನ್ಸ್ ಮಾಡ್ತಿದ್ರು ಎಲ್ಲರೂ ಬೋಟಿಂಗಿಗೆ ಹೋಗಿ ಅಂತ. ಹಾಗಾದ್ರೆ ಬನ್ನಿ ನಾವು ಕೂಡ ಬೋಟಿಂಗ್ ಅಲ್ಲಿ ಎಂಟ್ರಿ ಮಾಡಿ ಬ್ಯಾಜ್ ಹಾಕೊಂಡು ಬರಬೇಕು. ಎಲ್ರಿಗೂ ಕೂಡ ಬ್ಯಾಜ್ ಕೊಡ್ತೇವೆ, ಅದರಲ್ಲಿ ನೀವು ಹಾಕಿಕೊಂಡು ಇಲ್ಲಿ ಬರಬೇಕು. ಈಗ ಬೋಟಿಂಗ್ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಕೌಂಟರ್ ಹತ್ರನೇ ಎಲ್ಲ ನಿಂತ್ರೆ ಎಲ್ಲರೂ ಕೂಡ ಬದಿಯಲ್ಲಿ ನಿಂತವರೆಲ್ಲ ಕೌಂಟರ್ ಹತ್ರ ಬನ್ನಿ. ಈಗಾಗಲೇ ನಮಗಾಗಿ ಒಂದು ಸ್ಪೆಷಲ್ ಬೋಟ್ ಅಲ್ಲಿ ರೆಡಿ ಆಗಿದೆ. ಎಲ್ಲರೂ ಈಗ ಕರ್ಕೊಂಡು ಹೋಗ್ತಾ ಇದ್ದೇವೆ. ನೀವು ಎಲ್ಲರೂ ಕೂಡ ಅಲ್ಲಿ ಈಗ ಜ್ಯೂಸ್ ಉಂಟು. Check testing 1 2 3. Hello check. Hello check testing 1 2 3. Hello check. Hello check testing. Hello check. ಕುಟುಂಬ ಸಮ್ಮೇಳನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ವೃತ್ತಿ ಬಂಧುಗಳನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಬಂದಂತ ಎಲ್ಲ
ಸ್ನೇಹಿತರೆ, ಇವರು ನೋಡಿ ನಮ್ಮ ಬಂಟ್ವಾಳ ವಲಯದ ಫೋಟೋಗ್ರಾಫರ್ಸ್ಗಳು ಒಂದು ಫ್ಯಾಮಿಲಿ. ಎಷ್ಟು ಚೆಂದ ನೋಡಿ, ಅಮ್ಮ ಇದ್ದಾರೆ, ಹಾಗೆ ಎಲ್ಲ ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಹಾಗೆ ಇವರು ಫೋಟೋಗ್ರಾಫರ್ಸ್ ಅಣ್ಣಂದಿರು ಇರ್ಬೋದು, ತಮ್ಮಂದಿರು ಇರ್ಬೋದು. ನನ್ನ ಬ್ಲಾಗಿಗಂತೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಹಾಗೆ ನಾನು ಈ ಬ್ಲಾಗಿನ ಮುಖಾಂತರ ಅಣ್ಣಂದಿರಿಗೆ, ತಮ್ಮಂದಿರಿಗೆ, ಅಕ್ಕಂದಿರಿಗೆ, ತಂಗಿಯಂದಿರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಬೋಟಿಂಗ್ ಮಾಡಿಕೊಂಡು ಬರುವ. ಇದ್ದೀರಾ ಕನ್ನಡದವರು ಜಾಸ್ತಿ ಇದ್ದೀರಾ? ಕನ್ನಡದವರೇ ಜಾಸ್ತಿ ಇದ್ದೀರಾ? ಓಕೆ ಫೈನ್. ಓಕೆ, ತುಳುವಲ್ಲಿ ಕಾಮಿಡಿ ಮಾಡಿ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದ್ರು. ಓಕೆ, ನನ್ನ ಪರಿಚಯ ಮಾಡಿಕೊಂಡು ಆಮೇಲೆ ನಾನು ಮಾತನ್ನ ಮುಂದುವರಿಸ್ತೀನಿ. ಸೊ ನಿಮ್ಮ ಜೋಶನ್ನ ಸ್ವಲ್ಪ ಚೆಕ್ ಮಾಡಿಕೊಡುವ ಅಂತ, ಆದ್ರೆ ನನಗೆ ಮತ್ತೆ ಚೆಕ್ ಮಾಡ್ತೀನಿ. ಇವಾಗ ಚೆಕ್ ಮಾಡಿದ್ರೆ ನೀವೀಗ ನನ್ನ ಬೆನ್ನಿಗೆ ಒಂದಷ್ಟು ಜನ ಅತಿಥಿಗಳು ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ನೋಡುವ ಹೇಗಿರ್ತದೆ ಅಲ್ಲಿ ತನಕ. ನನಗೆ ಒಂದು ಸಣ್ಣ ಸಮಯ ಇದೆ, ನಿಮ್ಮ ಹತ್ರ ಸ್ವಲ್ಪ ಹೊತ್ತು ತಮಾಷೆಯ ಮಾತುಗಳನ್ನು ಆಡಬಹುದು. ಹಾಗೆ ಮಾತಾಡ್ತಾ ಮಾತಾಡ್ತಾ ಎಂಜಾಯ್ ಮಾಡುವ.
ಸಮುದ್ರ ಮತ್ತು ನದಿ ಸೇರುವಂತಹ ಈ ಒಂದು ಪರಿಸರದಲ್ಲಿ ಆಯೋಜನೆಯನ್ನು ಮಾಡಿದಿರಿ. ಪ್ರಾಯಶಃ ಇದೊಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಒಂದು ಅನುಭವ. ಪ್ರಾಯಶಃ ಈ ಒಂದು ಕುಟುಂಬ ಮಿಲನ ಕಾರ್ಯಕ್ರಮ ಇದೊಂದು ಎಲ್ಲ ವೃತ್ತಿಪರ ಬದುಕನ್ನು ನಡೆಸತಕ್ಕಂಥ ಎಲ್ಲ ಒಂದು ವರ್ಗಕ್ಕೆ ಒಬ್ಬ ನಿಮ್ಮ ಸಂಘಟನೆಯ ಸದಸ್ಯನ ರೀತಿ. ಹಾಗೆ ನಿಮ್ಮ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಭಗತ್ ಸರಿಯಾ? ಭಗತ್ ಯುಕೆಜಿ. ಹಾಗೆ ನೀವು ಶ್ಲೋಕ್, ತುಂಬಾ ಚೆನ್ನಾಗಿದೆ ಹೆಸರು. ಅಂಡ್ ಕ್ಲಾಸ್ ಫಿಫ್ತ್, ವೆರಿ ಗುಡ್. ಸೊ ಈಗ LKG UKG ಫಸ್ಟ್ ಇಂದ ಹಿಡಿದು 5th ತನಕ ಇರುವಂತ ಮಕ್ಕಳು ಇಲ್ಲಿದ್ದಾರೆ. ಸೊ ಇವರಿಗೆ ಸ್ವಲ್ಪ ಉಪದ್ರ ಕೊಡೋ ಕೆಲಸ. ಹಾಗೆ ಫೈನ್. ಸೊ ನನಗೆ ಶಾಕ್ ಆದದ್ದು ಈ ಮೇಡಮ್ ಬರುವಾಗ ಮಕ್ಕಳನ್ನ ಆಡೋಕೆ ಹೇಳಿದ್ರೆ ಪೇರೆಂಟ್ ಕೂಡ ಬರ್ತಾ ಇದ್ದಾರೆ. ಹಾಗೆ ರೆಡಿ, ಯಾರು ಹೈಯೆಸ್ಟ್ ತಂದೆ? ಯಾರ ಹತ್ರ 4ಕ್ಕಿಂತ ಜಾಸ್ತಿ ಐಟಮ್ ಇದೆ? 4ಕ್ಕಿಂತ ಜಾಸ್ತಿ ಯಾರ ಹತ್ರ ಇದೆ? ಅವರೆಲ್ಲ ನಿಲ್ಲಿ. 4ಕ್ಕಿಂತ ಕಮ್ಮಿ ಇದ್ದವರು ದಯವಿಟ್ಟು ಹೋಗಿ. ವೆರಿ ಸಾರಿ, 4ಕ್ಕಿಂತ ನಂಗೆ ಟೈಮ್ ಇಲ್ಲ, ಅದಕ್ಕೋಸ್ಕರ. ಹೋಗಿ. ಇಷ್ಟು ಜನರು 4ಕ್ಕಿಂತ ಜಾಸ್ತಿ ಇದೆ. ವೈಟ್, ಆಟ ಆಡಿದ ಮಕ್ಕಳು ಒಮ್ಮೆ ಬರಬೇಕು. ಓಕೆ, ಸೊ ಈಗ ಕೌಂಟ್ ಮಾಡುವ. ಇವಾಗ ಜಡ್ಜಸ್ ಸರ್. ಸಭಾ ಕಾರ್ಯಕ್ರಮದ ಅತಿಥಿಗಳು ಒಂದು ಜೋರಾದ ಚಪ್ಪಾಳೆಯ ಸ್ವಾಗತವನ್ನು ನಾವು ಮಾಡ್ತಾ ಇದೀವಿ. ಹಾಗೇನೆ ಮಕ್ಕಳು ಆಟ ಆಡುವಾಗ ಅವರ ಮನಸ್ಸು ಕೂಡ ಮಗುವಿನಂತಾಗಿ ಇವರು ಜಡ್ಜ್ ಮಾಡ್ತಾರೆ ಅಂತ ಒಪ್ಕೊಂಡಿದ್ದಾರೆ ಸರ್. ಥ್ಯಾಂಕ್ ಯು. ಅಂಡ್ ಇವಾಗ ರೆಡಿ, ಏನೆಲ್ಲ ತಂದಿದ್ದೀರಾ? ಸೆಲ್ ಫೋನ್. ಓಕೆ, ಎಷ್ಟುಂಟು? ಚಪ್ಪಲ್ ಸೇರಿ ಎಷ್ಟುಂಟು? ಚಪ್ಪಲ್ 9. ಹಾಗೆ ವೆಯ್ಟ್, ನಿಮ್ಮ ಹತ್ರ ಯಾರಾದ್ರೂ ಇಲ್ಲಲ್ಲ? ವೆಯ್ಟ್ ಚೆಕ್ ಮಾಡುವ ಸರ್, ಹೇಳಿ, ಲೆಕ್ಕ ಹಾಕುವ ಸರ್. ಕ್ಲಿಪ್, ಕಾರ್ಡ್, ಕವರ್, ಕಾರ್ಕಿ, ಕ್ಯಾಪ್, ಕೋಂಬ್, ಕವರ್, ಸೆಂಟರ್ ಫ್ರೆಶ್. ಸೆಂಟರ್ ಫ್ರೆಶ್, ಕಾಟನ್, ಕ್ಲೋತ್. ಅದು ಒಮ್ಮೆ ಹೇಳಿ ಆಯ್ತಾ? ಓಕೆ ಫೈನ್. ಸೊ ಪ್ರೈಸ್ ನಿಮಗೆ ಬರ್ತಾ ಇದೆ ಸರ್. ಒಂದು ರೆಸಾರ್ಟ್ ಟೈಪ್ ನ ಒಂದು ದೊಡ್ಡ ಹೋಟೆಲ್ ಅನ್ನ ಮಾಡಿದ್ದಾರೆ, ಲೀಸ್ ಪ್ಯಾನ್ ಅಂತ. ಅದು ಬಹಳ ಈಗ ಹೆಸರುವಾಸಿ ಆಗ್ತಾ ಇದೆ. ನಾವು ಎಲ್ಲಿಯಾದ್ರೂ ಆ ಕಡೆ ಹೋದಾಗ ಅದಕ್ಕೂ ಕೂಡ ಭೇಟಿ ಕೊಟ್ಟು ನಾವೆಲ್ಲ ಸಹಕಾರ ಕೊಡಬೇಕು. ಹಾಗೆ ನಮಗೆ ಇವತ್ತು ಬಹಳ ಸಹಕಾರವನ್ನ ನೀಡಿದ್ದಾರೆ. ಪ್ರತಿಯೊಂದು ವಿಷಯದಲ್ಲಿಯೂ ನಮಗೆ ಸಹಕಾರವನ್ನ ನೀಡ್ತಾ ಇರುವಂತಹ ವಿಶ್ವನಾಥ್ ಶೆಟ್ಟಿ ಅವರಿಗೆ ಮತ್ತು ಅವರ ನವೀನಣ್ಣನಿಗೆ, ಪ್ರಸಾದಣ್ಣನಿಗೆ, ಸುರೇಶಣ್ಣನಿಗೆ ಅನಂತ ಧನ್ಯವಾದಗಳು ಮತ್ತು ಸ್ವಾಗತವನ್ನ ಬಯಸ್ತಾ ಜೋರಾದಂತ ಚಪ್ಪಾಳೆ. ಕಂಗ್ರಾಚುಲೇಷನ್ಸ್ ಶ್ಲೋಕ್, ನಿಮ್ಮ ಬದುಕು ಇನ್ನಷ್ಟು ಸಂಭ್ರಮವಾಗಿರ್ಲಿ ಅಂತ ಆಶಿಸ್ತಾ ಇದೀವಿ. ಇಲ್ಲಿಂದ ಹೋಟೆಲೆಲ್ಲ ಈ ತರ ಪ್ರೈಸ್ ಅನ್ನ ಕೊಟ್ಟು ಆಗುದಿಲ್ಲ ಸರ್. ಬಟ್ ಇಲ್ಲಿ ಇವ್ರದ್ದು ಎಲ್ಲ ನೋಟು ಬಂದಾಯ್ತು ಈಗ ಅಲ್ವಾ? ಸೊ ಹಾಗಾಗಿ ಫಸ್ಟ್ ಬಂದವರಿಗೆ ಪ್ರೈಸ್ ಹೇಳಿದ್ದೇನೆ. ಸೊ ಮತ್ತೆ ಬಂದವರಿಗೆ ಮಿಸ್ ಆಯ್ತು, ವೆರಿ ಸಾರಿ. ಬಟ್ ಪಾರ್ಟಿಸಿಪೇಟ್ ಮಾಡಿದಕ್ಕೆ ನಿಮಗೆ ದೊಡ್ಡ ಗಿಫ್ಟ್ ಕೊಡ್ತೇನೆ. ಬರ್ಲಿ ಜೋರಾದ ಚಪ್ಪಾಳೆ. ಇದು ದೊಡ್ಡ ಗಿಫ್ಟ್, ಎಲ್ಲೂ ಸಿಗುವುದಿಲ್ಲ ಅಷ್ಟು ಸುಲಭದಲ್ಲಿ. ನೋಟ ನಿಮ್ಗೆ ಎಷ್ಟು ಚೆನ್ನಾಗಿ ಅಮ್ಮ, ಚೆನ್ನಾಗಿ ಎಲ್ಲ ನೋಟನ್ನ, ಅದು ಕೂಡ ಚೂರು ಬೆಂಡು ಕೂಡ ಆಗದ ರೀತಿಯಲ್ಲಿ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಭರತ್ ಅವರಿಗೆ ಪ್ರೈಸ್ ಅನ್ನ ಕೊಡಬೇಕು. ಭರತ್ಗೆ ಬರ್ಲಿ ಜೋರಾದ ಚಪ್ಪಾಳೆ. ಆ ಕಡೆ ನೋಡುವಾಗ ಅವ್ರು ಹೇಳುದು ಈ ಕಡೆಯಿಂದ ಬೇಡ, ಇಂಚಿಡ್ತು ನೋಡಿ. ಕರೆಕ್ಟ್ ಇದೆ, ಚಪ್ಪಾಳೆ ಕೊಡಿಂದು. ಯಾಕಂದ್ರೆ ಕೆಲವರು ಕನ್ಫ್ಯೂಸ್ ಆಗ್ತಾರೆ. ಬಟ್ ಇವರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅನಿಸ್ತದೆ. ಮೇ ಬಿ ಲಾಸ್ಟ್ ವರೆಗೂ ಇರ್ಬೋದು. ಚೆಕ್ ಮಾಡುವ. ಹಾಗೆ ರೆಡಿ? ಎಸ್. ಮುಗೀತು, ಎಲ್ಲ ಮುಗೀತು. ಬರ್ಲಿ ಮ್ಯೂಸಿಕ್. ಅವ್ರು ಬರುವಾಗ ನಿಮ್ಮ ಚಪ್ಪಲಿ ಬರಬೇಕು. ಯಾಕಂದ್ರೆ ಫೇಲ್ಯೂರ್ ಅನ್ನು ಕೂಡ ನಗನಗುತ್ತಾ ನಾವು ಸ್ವಾಗತಿಸಬೇಕು ಜೀವನದಲ್ಲಿ. ಆಗ್ಲೇ ಜೀವನದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ.
ಬಾಂಡು ಬಾಂಡು. ಹಾಗೆ ಬರ್ಲಿ ಜೋರಾದ ಚಪ್ಪಾಳೆ. ಓಡಿ ಡ್ಯಾನ್ಸ್. ಹಾಗೆ ಇರ್ಲಿ, ಅದೇ ಮ್ಯೂಸಿಕ್ ಇರ್ಲಿ. ನೆಕ್ಸ್ಟ್ ಒಬ್ರು ರೆಡಿ ಆಗ್ತಾ ಇದ್ದಾರೆ ಅದಕ್ಕೆ. ಓಕೆ, ಎಸ್ ಎಸ್ ಔಟ್. ಇದು ಔಟ್. ನಿಮಗೆ ಅವ್ರ ಔಟ್ ಆಯ್ತಾ? ಬಟ್ ಅವ್ರಿಗೊಂದು ಮ್ಯೂಸಿಕ್ ಬರ್ಲಿ. ನಾನು ಈ ಆಟ ಆಗ್ಬೇಕಾದ್ರೆ ಒಬ್ಸರ್ವ್ ಮಾಡಿದ್ವಿ ಇವ್ರನ್ನ. ಅಲ್ಲಿ ಕೇಳ್ತಾ ಇದ್ದೇನೆ, ಇವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಕರೆಕ್ಟ್ ಮಾಡ್ಬೇಕಂತ. ಸೊ ನೋಡುವ ನಿಮ್ಮ ಪ್ರಾಕ್ಟೀಸ್ ಎಷ್ಟು ವರ್ಕ್ ಆಗ್ತದೆ ಅಂತ. ಓಕೆ, ಎಸ್. ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ ಎರಡನ್ನು ಕೂಡ. ಸೊ ಔಟ್ ಆಗಿದ್ದೀರಾ ಮೇಡಮ್. ನಿಮಗೋಸ್ಕರ ಬರ್ತಾ ಇದೆ ಸಾಂಗ್. ಇಲ್ಲಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಎಸ್. ಹೋಯ್ತಾ? ಅಯ್ಯೋ ದೇವ, ಚಿಂತೆ ಯಾಕೆ ಮಾಡುತ್ತೀಯಾ? ಈಗ ಒಂದು ಸಾಂಗ್ ಬರ್ತದೆ, ಅದಕ್ಕೆ ಡ್ಯಾನ್ಸ್ ಮಾಡ್ತೀಯಾ, ಹೋಗ್ತೀಯಾ ಸ್ಟೇಜ್? ಇಷ್ಟರೊಳಗೆ ನಿಮ್ಮನ್ನ ಕಾಪಾಡ್ಕೊಂಡು ಬಂದೆ, ಈಗ ಬನ್ನಿ ಸರ್. ಈಗ ನಿಮ್ಮನ್ನಲ್ಲ, ಅವ್ರು ಸಹ ಬರ್ಲಿ ಇವ್ರು ಸಹ ಬರ್ಲಿ, ಬನ್ನಿ. ಇಲ್ಲಂದ್ರೆ ಅವ್ರು ಬಚಾವಾಗಿ ಬಿಡ್ತಾರೆ ಅಲ್ವಾ? ಹೌದು. ಓಕೆ, ರೆಡಿ? ಎಸ್. ಎಲ್ಲಿದ್ರು ಇವರು? ಇರ್ಲಿ ಇರ್ಲಿ ಇರ್ಲಿ, ಟ್ರೈ ಮಾಡಿದ್ರು ಸ್ವಲ್ಪ ಆ ಕಡೆ ಈ ಕಡೆ, ಬಟ್ ಇನ್ನು ಆತರ ಮಿಸ್ ಆದ್ರೂ ಕೂಡ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಹಾಗೆ ಸ್ವಲ್ಪ ಹತ್ರ ಬರ್ಬೋದಾ? ಸೂಪರ್ 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 ಡೂಪರ್. ರೆಡಿ? ಕೈ ಮೇಲೆ. ಬನ್ನಿ ಸರ್, ಬನ್ನಿ, ಜಸ್ಟ್ ಇಲ್ಲಿ ಬನ್ನಿ, ನಿಂತ್ಕೊಳ್ಳಿ. ಓಕೆ, ಸೊ ನಿಮಗೆ ಒಂದ್ ನಿಮಿಷ ಹೇಗನ್ನಿಸ್ತು ಸರ್? ಆಗ ಹಿಂದೆ ಇದ್ದಾಗ ಖುಷಿ ಆಗ್ತಾ ಇತ್ತ, ಮುಂದೆ ಬಂದಾಗ ಖುಷಿ ಮುಂದೆ ಬಂದಾಗ ಖುಷಿ ಆಗ್ತದೆ. ಈಗ ಮುಂದೆ ಬಂದಾಗ ಖುಷಿ ಆಗ್ತಿದೆ ಅಂತ ಹೇಳಿದ್ರು, ಈಗ ಇನ್ನೂ ಮುಂದೆ ಹೋಗಿ ಅವ್ರು ಕೂತ್ಕೊಳ್ತಾರೆ ಅಂತ ಖುಷಿ ಆಯ್ತು ನನಗೆ. ಎನಿವೆ, ಖುಷಿ ಪಟ್ರಿ ಸರ್, ತುಂಬಾ ಖುಷಿ ಆಯ್ತು. ಅಲ್ಲಿ ಬರ್ಲಿ ಒಂದು ಸಾಂಗ್ ಇವ್ರಿಗೂ ಕೂಡ, ಬರೋದಿಲ್ವಾ? ಸರ್ ಚೆನ್ನಾಗಿ ಓಡಿದ್ರಿ ಸರ್. ವಾವ್, ಎಸ್. ಹೋಯ್ತು ಹೋಯ್ತು ಹೋಯ್ತು. ನೀವು ಅವರು ಟೈಮ್ ತಗೊಂಡದ್ದು ಓಕೆ ಇತ್ತು, ನೀವು ಟೈಮ್ ತಗೊಂಡದ್ದು ಓಕೆ ಇರಲಿಲ್ಲ, ಬಟ್ ಇನ್ನೂ ಟೈಮ್ ತಗೊಳ್ಳಿಕ್ಕೆ ಇಲ್ಲ ಇಲ್ಲಿಂದ. ಓಕೆ, ರೆಡಿ? ಎಸ್. ಬನ್ನಿ ಮೇಡಮ್. ಓಕೆ, ಇವ್ರಿಗೋಸ್ಕರ ಬರ್ಲಿ. ಇಲ್ಲಿ ನಿಂತು ಒಂದ್ 2 ಸ್ಟೆಪ್ ಹಾಕಿ ಹೋಗ್ಬೇಕು ಮೇಡಮ್. ಓಕೆ, साड़ी के फॉल सा कभी मैच किया रे, कभी छोड़ दिया दिल, कभी कैच किया रे. साड़ी के फॉल सा कभी मैच किया रे, कभी छोड़ दिया दिल, कभी कैच किया रे. टच करके टच करके टच करके टच करके कहाँ जल्दी बच करके टच करके टच करके टच करके दिल से दिल अटैच किया रे, कभी छोड़ दिया दिल. Yes. No. Yes. No. Yes. No. ನೋ ಹೇಳಿಕ್ಕೆ ಖುಷಿ ಆಯ್ತಾ? ಅವ್ರಿಗೆ ಇನ್ನೂ ಮಂಡೆ ಬೆಚ್ಚಾಗ್ತದೆ, ಯಾವಾಗ ಆಚೆ ಆಗ್ತದೆ ಅಂತ. ಇರ್ಲಿ. ಎಸ್. No. Yes. No.
ಕೆಟ್ಟಿತಲ್ಲೋ ಬನ್ನಿ ಚಪ್ಪಾಳೆ. Yes. No. ಎಲ್ಲಿ ಹೋಗಿದೆ? ಇವ್ರದ್ದು ಹೋಗಿದ? ಹೀಗೆ ಮಾಡಿದ್ರ? ಈಗ ಅಲ್ಲ, ನಾನು ಅನ್ಕೊಂಡು ಇವರೆಲ್ಲ ಮುಂದೆ ನೋಡ್ತಾ ಇದ್ದಾರೆ ಅಂತ. ಇವ್ರು ಈ ಕಡೆ ನೋಡ್ತಾ ಇದ್ರ? ಓಕೆ, ನಂಗೆ ನಿಮ್ಮ ಜಡ್ಜ್ಮೆಂಟ್ ಬೇಡ. ನಿಮ್ಮ ಪ್ರಕಾರ ಮಿಸ್ ಆಗಿದೆಯಾ? ಇಲ್ಲ. ಈ ಕಡೆ ಮಿಸ್ ಸರಿ ಉಂಟು ಅಂತ ಹೇಳ್ತಾರೆ, ಈ ಕಡೆ ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ. ಓಕೆ, ಕೇಳುವ. ನಿಮ್ಮದು ಮಿಸ್ ಆಗಿದೆ, ಹೌದಾ? ಬನ್ನಿ ಹಾಗಾದ್ರೆ. ಬೇಸರ ಮಾಡಬೇಡಿ. ಜೀವನದಲ್ಲಿ ಇದಕ್ಕಿಂತ ಈ ಸೋಲಲ್ಲಿ ಸಿಗುವ ಖುಷಿ ಅಂತ ಬೇರೆ ಯಾವ್ದ್ರಲ್ಲಿ ಸಿಗ್ಲಿಕ್ಕಿಲ್ಲ ಅಲ್ವಾ? ಅದಕ್ಕೆ ತುಂಬಾ ನಗುತ್ತಾ ಇದ್ದೀರಾ, ನಮ್ಗಂತೂ ತುಂಬಾ ಖುಷಿ ಆಯ್ತು. ಬರಲಿ ಒಂದು ಚಂದವಾದ ಚಪ್ಪಾಳೆ ಬನ್ನಿ ಅವರಿಗೆ. ಓ ಬನ್ನಿ ಮೇಡಮ್. ಸಾಂಗ್ ರೆಡಿ ಆಯ್ತಾ? ನೀವು ಡಾನ್ಸರ್ ಮೇಡಮ್ ಅಲ್ವಾ? ಸಿಂಗರ ಅಲ್ವಾ? ಹೌದಂತೆ, ಅವ್ರು ಹಿಂದಿಂದ ಕಮೆಂಟ್ ಹೊಡಿತಿದ್ದಾರೆ. ಹೌದಂತೆ. ಓಕೆ, ಬರಲಿ ಒಂದು ಅಂದವಾದ ಚಂದವಾದ ಒಂದು ಮ್ಯೂಸಿಕ್. ಸೊ ಇವ್ರಿಗೋಸ್ಕರ ರೆಡಿನಾ? ಸೂರ್ಯനും ചന്ദ്രനും കാലം കത്ത് വച്ച രക്ഷകനെ ನೋ ಮೇಡಮ್, ಇನ್ನು ಆತರ ಚಾನ್ಸ್ ಸಿಗೋದಿಲ್ಲ. ವೆರಿ ಸಾರಿ. ಓಕೆ, ಎಸ್ ನೋ. ಓ ನೋ 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 ಸರ್, ಬನ್ನಿ ಸರ್. ನಾನು ಆಗ ಹೇಳಿದೆ ಸರ್ ಸಾಂಗ್. ಓಕೆ, ಈಗ ನಿಮ್ಗೋಸ್ಕರ ಅಷ್ಟು ಜೋಶಿಂದ ಅವರು ಒಪ್ಪೆ ಹೊಡಿತಾ ಇದ್ದಾರೆ. ನಿಮ್ಗೋಸ್ಕರ ಬರ್ತಾ ಇದೆ ಒಂದು ಸ್ಪೆಷಲ್ ಟ್ರ್ಯಾಕ್. No. Yes. Ouch. Yes. Yes. No. No. Oh my God, ಬರ್ಲಿ ಒಂದು ಮ್ಯೂಸಿಕ್ ಬರ್ಲಿ ಇವರಿಗೆ. ಚಪ್ಪಾಳೆ. ಇದರ ಕಾರ್ಯಕ್ರಮಕ್ಕೆ ಕವಿರುಡಿ ಕೋಗಿಲೆ ಹಾಡಿದ ಹಾಗೆ ಗಬರ ಸರಿ ಗಬರ ಹರಿರಸ ಸವಿರುಡಿ ಕಣ್ಣನೆ ಗಾಡಿಯ ಹಾಗೆ ಸಾಗರ ಕಿನಾರೆ ದೀಪಕ್ಕೆ ಮೌಲ್ಯ ಗುರು ಮಹಿಮೆ ಪ್ರಗತಿಗೇರಿದಂತೆ ಕರ್ಮಯೋಗಿಯ ಖ್ಯಾತಿ ಲೋಕವ್ಯಾಪಿಯಾದಂತೆ ಇಂದು ನಾವು ಮಾಡುವಂತಹ ಒಳ್ಳೆಯ ಕೆಲಸಗಳು ಜಗದ್ವ್ಯಾಪಿಯಾಗಲಿ. ಸುಜ್ಞಾನದ ಜ್ಞಾನದೇವಿಗೆ ಸದಾ ಪ್ರಸರಿಸುತ್ತಿರಲಿ ಎನ್ನುವಂತಹ ಆಶಯದೊಂದಿಗೆ ವೇದಿಕೆಗೆ ಬನ್ನಿ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರಲು ಜಗವೆಂದು ನೀ ಭೇದ ಬೆಳೆಸದರು. ನಿಮ್ಮ ಸೇವೆ ಈ ನಾಡ ಮಣ್ಣಿಗೆ ನಿರಂತರವಾಗಿರಲಿ ಎನ್ನುವಂತಹ ಆಶಯದೊಂದಿಗೆ ಸನ್ಮಾನಿಸುವ ಈ ಅಪೂರ್ವಗಳಿಗೆ ಈ ಕ್ಷಣ ತಮ್ಮ ಭಾವಬಂಧುರತೆಗೆ ಸಾಸಿರ ನಮನಗಳನ್ನು ಸಲ್ಲಿಸಿಕೊಂಡವರಿದ್ದೇವೆ. ಎಲ್ಲ ಎದ್ದು ನಿಂತು ಒಮ್ಮೆ ನಮ್ಮ ಸದಸ್ಯರು ಗೌರವವನ್ನ ಸೂಚಿಸಬೇಕು. ಚಪ್ಪಾಳೆಯೊಂದಿಗೆ ಈ ಒಂದು ಅವರನ್ನ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಗೌರವಕ್ಕೆ ಅರ್ಹರಾದವರನ್ನ ಎದ್ದು ನಿಂತು ನಾವು ಚಪ್ಪಾಳೆಯನ್ನ ತಟ್ಟಿ ಪ್ರೋತ್ಸಾಹಿಸಿಕೊಂಡವರಿದ್ದೇವೆ. ನಿಜಕ್ಕೂ ನಿಮ್ಮ ಸೇವೆ ಸಮಾಜಕ್ಕೆ ನಿರಂತರವಾಗಿರಲಿ, ಈ ನಾಡ ಮಣ್ಣಿಗೆ ನಿಮ್ಮ ಸೇವೆ ನಿರಂತರವಾಗಿರಲಿ. ಶ್ರೀದೇವರು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನಿತ್ತು ನಮ್ಮೆಲ್ಲರ ಮನದ ಹೃದಯದ ಪ್ರಾರ್ಥನೆ. ಆ ಒಂದು ಚಾಕಚಕ್ಯತೆ ಛಾಯಾಗ್ರತೆ ಅವರಲ್ಲಿ ಇದೆ. ನಾವು ನಮ್ಮ ಎಲ್ಲ ವಿವರಗಳು ಇಲ್ಲಿ ನಮ್ಮ ಮಾಧ್ಯಮದಲ್ಲಿ ಬರಬೇಕಾಗಿದ್ರೆ ಇವರು ಫೋಟೋ ಸಮೇತ ಇಲ್ಲದಿದ್ರೆ ಅದಕ್ಕೆ ಬೆಲೆ ಇರುವುದಿಲ್ಲ. ಯಾವುದು ಮಾಧ್ಯಮದಲ್ಲಿ ನಮ್ಮ ಎಲ್ಲರದ್ದು ವೇದಿಕೆಯಲ್ಲಿರುವವರು ಎಲ್ಲರದ್ದು ಯಾವುದೇ ಒಂದು ಕಾರ್ಯಕ್ರಮ ಶುಭ ಕಾರ್ಯ ಇರ್ಬೋದು, ಅದು ನಡೆದಾಗ ಅದು ಫೋಟೋಗ್ರಾಫರ್ಸ್ ಇಲ್ಲದೆ ನೀವು ನನ್ನನ್ನು ಸನ್ಮಾನಿಸಿದಿರಿ. ಹೆಚ್ಚಿನ ಫೋಟೋಗ್ರಾಫರ್ಸ್ ನನಗೆ ಒಂದು ಅಭಿನಯ ಇದು. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ವೇದಿಕೆಯಲ್ಲಿ ಬಹಳಷ್ಟು ಜನ ಇದು ಸ್ವಂತ ಕಟ್ಟಡವನ್ನು ನಿರ್ಮಿಸ್ತೀನಿ, ಅದಕ್ಕೆ ನನ್ನ ದೇಣಿಗೆಯನ್ನು ನಾನು ಕೊಡ್ತೇನೆ ಅಂತ ಹೇಳ್ತಾ ಇದ್ದೇನೆ. ಇವತ್ತಿನ ಸಮಾರಂಭಕ್ಕೂ ನಾನು ನಿಮ್ಮ ಜೊತೆ ಸೇರ್ಕೊಳ್ತೇನೆ. ಇಲ್ಲಿ ಸೇರಿದಂಥ ವೇದಿಕೆಯಲ್ಲಿರುವಂಥ ಎಲ್ಲ ಜನರಿಗೂ ಹಾಗೂ ನನ್ನ ಶುಭ ವಂದನೆಯನ್ನು ಸಲ್ಲಿಸ್ತಾ ನೀವು ಸದಾ ಇದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು, ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿಕೊಂಡು ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಸರ್ಕಾರ. ಅವರ ನುಡಿಯೊಳಗಿದೆ ಪ್ರೇರಣೆಯ ಶಕ್ತಿ, ಅವರ ಆಶೀರ್ವಾದದಲ್ಲಿದೆ ನಮ್ಮ ಬೆಳವಣಿಗೆಯ ಯುಕ್ತಿ ಎನ್ನುತ್ತಾ ಇದೀಗ ಮಾತಿನ ಮಂಟಪಕ್ಕೆ ಇನ್ನೋರ್ವ ಅತಿಥಿಗಳನ್ನು ನಾವು ಪ್ರೀತಿಯಿಂದ ವೇದಿಕೆ ನಿಮಂತ್ರಿಸುತ್ತಿದ್ದೇನೆ. ದೀನದಲಿತರ ಆಶಾ ಕಿರಣ, ನಾಡು ನುಡಿ ಸಂಸ್ಕೃತಿಯ ಆರಾಧಕ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಸರ್, ತಮ್ಮ ಸ್ಫೂರ್ತಿಯುತ ನುಡಿಗಳಿಗಾಗಿ ಈ ವೇದಿಕೆ. ಫೋಟೋಗ್ರಾಫರ್ಸ್ ವಿವಿಧೋದ್ದೇಶ ಸಹಕಾರ ಸಂಘದ ಇತಿಹಾಸ, ಈ ಹೆಸರೇ ಒಂದು ಕಥೆ ಹೇಳುತ್ತದೆ. ನಾನು ಬಾರಿಗೆ ನಾನು ಕೇಳಿದ್ದೆ, ನನಗೆ ನನ್ನ ಭಾವ, ನನ್ನ ಧರ್ಮಪತ್ನಿಯ ತಮ್ಮ ಸಂತೋಷಕ್ಕೆ ಈಗ ವೇದಿಕೆಯಲ್ಲಿದ್ದಾರೆ. ವಾಸುದೇವರಾವ್ ಹೇಳಿದ, ಭಾವ ಈ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಅಂತೇಳಿ. ಅವನ ಸ್ವಂತ ಕಾರ್ಯಕ್ರಮಕ್ಕೆ ನನ್ನನ್ನು ಯಾವ ಲಿಸ್ಟ್ ಒತ್ತಾಯವಾಗಿ ಬಾ ಅಂತ ಹೇಳಲಿಲ್ಲ. ಬೇರೆಯವರ ಕಾರ್ಯಕ್ರಮಕ್ಕೆ ಕೂಡ ಯಾವತ್ತು ಇಷ್ಟು ಒತ್ತಾಯವಾಗಿ ಬರಲೇಬೇಕು ಅಂತ ಹೇಳಿದ್ದು ಇಲ್ಲ. ಬಂದ ಮೇಲೆ ನನಗೆ ಬಹಳ ಖುಷಿ ಆಯಿತು. ಈ ಒಂದು ಭವ್ಯವಾದ ವೇದಿಕೆಯ ಮೇಲೆ ಹಾಸೀನರಾಗಿರ್ತಕ್ಕಂಥ ಮಂಗಳೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ವೇದವಾಸ ಕಾಮತ್ರವರೇ, ಕಾಪು ಕ್ಷೇತ್ರದ ನನ್ನ ಸಹೋದರ ಸಮಾನರಾದ ದುರ್ಮೆ ಸುರೇಶ್ ಶೆಟ್ಟರೆ, ಹಾಗೆ ಮಂಗಳೂರು ಅಸೋಸಿಯೇಷನ್ನ ಅಧ್ಯಕ್ಷರು ವಾಸುದೇವ್ ಅವರೇ, ಎಲ್ಲ ಈ ಒಂದು ಸಂಘದ ಪದಾಧಿಕಾರಿಗಳೇ, ಸದಸ್ಯರೇ, ಮಾಧ್ಯಮ ಮಿತ್ರರೇ ಅಂತ ಹೇಳಿದರೆ, ನಾನು 35 ವರ್ಷದಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾ ಇದ್ದೇನೆ. ಸನ್ಮಾನ ಮಾಡಿಸಿದ್ದು ಉಂಟು. ಆದರೆ ಈ ಒಂದು ಸಂಘ ಧಾರ್ಮಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ನಮ್ಮ ತುಳುನಾಡಿನ ಜಾನಪದ ಕ್ರೀಡೆ ಇರ್ಬೋದು, ಕಲೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಈ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನನಗೆ ಭಾಗವಹಿಸ್ತಾ ನೆನಪು ಮೆಲುಕು ಬರ್ತಾ ಇದೆ. ಆದರೆ ಇಂಥ ಒಂದು ಅಸೋಸಿಯೇಷನ್
ನಾನು ಹೇಳಿದ ಹಾಗೆ ಇಲ್ಲಿ ನನಗೆ ಭಾಗವಹಿಸಲಿಕ್ಕೆ ಇಲ್ಲಿ ಬಂದ ಮೇಲೆ ಬಹಳ ಖುಷಿ ಆಯಿತು, ನೋಡಿ ಬಹಳ ಸಂತೋಷ ಆಯಿತು. ಅದರಲ್ಲಿ ನೀವು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ವಿಶ್ವಾಸಕ್ಕೆ ನನಗೆ ನೀವು. ಬನ್ನಿ ಸ್ನೇಹಿತರೆ, ಊಟ ಮಾಡಿಕೊಂಡು ಬರುವ. ಊಟಕ್ಕೆ ಏನೆಲ್ಲ ಇತ್ತಂದರೆ ಸೆಟ್ ದೋಸೆ ಇತ್ತು, ಅದಕ್ಕೆ ಚಿಕನ್ ಕಡಾಯಿ ಇತ್ತು, ಚಿಕನ್ ಚಿಲ್ಲಿ ಇತ್ತು, ಬಿರಿಯಾನಿ ಇತ್ತು, ಅದಕ್ಕೆ ಸಲಾಡ್ ಇತ್ತು, ತೊಂಡೆಕಾಯಿ ಪಲ್ಯ ಇತ್ತು, ರೈಸ್ ಇತ್ತು, ವೈಟ್ ಮತ್ತು ಬಾಯ್ಲ್ಡ್ ರೈಸ್ ಇತ್ತು, ಹಾಗೆ ಪಾಯಸ ಇತ್ತು, ಐಸ್ ಕ್ರೀಮ್ ಇತ್ತು. ವೆಜ್ಜಲ್ಲಿ ಚಪಾತಿ ಇತ್ತು, ಅದಕ್ಕೆ ಪನ್ನೀರಿದ್ದು ಕೂರ್ಮ ಇತ್ತು, ತೊಂಡೆಕಾಯಿ ಪಲ್ಯ, ಕಾಯಿ ಹೋಳಿಗೆ ಇತ್ತು, ಮತ್ತು ಇನ್ನೇನೋ ಇತ್ತು ಸ್ನೇಹಿತರೆ. ಈ ವ್ಲಾಗ್ ನೋಡಿದ್ರಾ? ವ್ಲಾಗ್ ನಿಮಗೆ ಇಷ್ಟ ಆಯಿತಾ? ಹಾಗಾದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.